ನಿರ್ಮಾಣ ಮಾಡಿರುವಂತದ್ದು ಯಾರು ಟೌನ್ಶಿಪ್ ಮುಚ್ತಾರೆ ಅಂತಿಲ್ಲ. ನಾನು ಏನ್ ಸಲಹೆ ಕೊಟ್ಟಿದ್ದೀನಿ ಅಂತ ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ, ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ. ತುಮಕೂರಿನಲ್ಲಿ ಇರ್ತಕ್ಕಂಥ ಸ್ಟಡ್ ಫಾರಂ ಇದೆಯಲ್ಲ, ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ದೀನಿ. ಅಲ್ಲಿ 400 ಎಕರೆ ಅಷ್ಟು ಜಮೀನಿದೆ. ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ 80 ಚಿಲ್ಲರೆ ಎಕರೆ ಇದೆ, ಅಲ್ಲಿ ಕೊಡ್ತೀವಿ, ಈಗ ಅಲ್ಲಿ ಹೋಗ್ರಿ ಅಂತ ಹೇಳಿದ್ದೀನಿ. ಸುರೇಶ್ ಅವರು ಒಂದು ಟ್ವೀಟ್ ಮಾಡ್ಕೊಂಡಿದ್ರು ಸರ್, ಆ ಜಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ. ಯಾರು ನಗರಾಭಿವೃದ್ಧಿ ಸಚಿವರು ಅವ್ರನ್ನೇ ಕೇಳಿ, ಅದು ನನಗೆ ಗೊತ್ತಿಲ್ಲ. ಅವ್ರ ಇದಿದೆ ನಿರ್ಮಾಣ ಮಾಡಿರುವಂತದ್ದು. ಯಾರು ಟೌನ್ಶಿಪ್ ಮುಚ್ತಾರೆ ಅಂತಿಲ್ಲ. ನಾನು ಏನ್ ಸಲಹೆ ಕೊಟ್ಟಿದ್ದೀನಿ ಅಂತ ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ, ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ. ತುಮಕೂರಿನಲ್ಲಿ ಇರ್ತಕ್ಕಂಥ ಸ್ಟಡ್ ಫಾರಂ ಇದೆಯಲ್ಲ, ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ದೀನಿ. ಅಲ್ಲಿ 400 ಎಕರೆ ಅಷ್ಟು ಜಮೀನಿದೆ. ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ 80 ಚಿಲ್ಲರೆ ಎಕರೆ ಇದೆ, ಅಲ್ಲಿ ಕೊಡ್ತೀವಿ, ಈಗ ಅಲ್ಲಿ ಹೋಗ್ರಿ ಅಂತ ಹೇಳಿದ್ದೀನಿ. ಸುರೇಶ್ ಅವರು ಒಂದು ಟ್ವೀಟ್ ಮಾಡ್ಕೊಂಡಿದ್ರು ಸರ್, ಆ ಜಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ. ಯಾರು ನಗರಾಭಿವೃದ್ಧಿ ಸಚಿವರು ಅವ್ರನ್ನೇ ಕೇಳಿ, ಅದು ನನಗೆ ಗೊತ್ತಿಲ್ಲ. ಅವ್ರ ಇದಿದೆ ನಿರ್ಮಾಣ ಮಾಡಿರುವಂತದ್ದು. ಯಾರು ಟೌನ್ಶಿಪ್ ಮುಚ್ತಾರೆ ಅಂತಿಲ್ಲ. ನಾನು ಏನ್ ಸಲಹೆ ಕೊಟ್ಟಿದ್ದೀನಿ ಅಂತ ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ, ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ. ತುಮಕೂರಿನಲ್ಲಿ ಇರ್ತಕ್ಕಂಥ ಸ್ಟಡ್ ಫಾರಂ ಇದೆಯಲ್ಲ, ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ದೀನಿ. ಅಲ್ಲಿ 400 ಎಕರೆ ಅಷ್ಟು ಜಮೀನಿದೆ. ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ 80 ಚಿಲ್ಲರೆ ಎಕರೆ ಇದೆ, ಅಲ್ಲಿ ಕೊಡ್ತೀವಿ, ಈಗ ಅಲ್ಲಿ ಹೋಗ್ರಿ ಅಂತ ಹೇಳಿದ್ದೀನಿ. ಸುರೇಶ್ ಅವರು ಒಂದು ಟ್ವೀಟ್ ಮಾಡ್ಕೊಂಡಿದ್ರು ಸರ್, ಆ ಜಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ. ಯಾರು ನಗರಾಭಿವೃದ್ಧಿ ಸಚಿವರು ಅವ್ರನ್ನೇ ಕೇಳಿ, ಅದು ನನಗೆ ಗೊತ್ತಿಲ್ಲ. ಅವ್ರ